ಅಪ್ಪಗ ಫೋನ್ ಮಾಡಾತನಿ ಒಟ್ಟ ಎತ್ತಾವಲ್ದು ಫೋನು. ಮಾನ್ಸಕರ ಮಾಡ್ತಾನೆ ನಿಂದ್ರಿ. ರಿಂಗ್ ಆಗತೈತಿ. ಈಕಿನ ಮಾನ್ಸನ ಒಟ್ಟ ಮಾಡೇ ಇಲ್ಲ ನೋಡು. ಯಾಕ ಮಾಡ್ತಿದ್ಲ, ಮಾಡೇ ಇಲ್ಲ. ಹಲೋ ಹಲೋ ಅಕ್ಕವ. ಮಾನ್ಸ ಆರಾಮದೀಯ? ಅವು ಅಪ್ಪ ಆರಾಮದಾರ? ಹ್ಞೂನಕ್ಕ ಆರಾಮದಾರ. ಅಪ್ಪ ಅವು ಆರಾಮದಾರ, ನಾವು ಆರಾಮದೇವ್ ನೋಡಿ. ನೀ ಆರಾಮದಿ ಅಕ್ಕ? ಆರಾಮದೇವಿ. ಅಪ್ಪಗ ನಿನ್ನೆ ಮಾಡಿದ್ನವ, ಯಾಕೆ ಎತ್ತಲೇ ಇಲ್ಲ. ಮತ್ತು ಬಿಡು ಫೋನ್ ಏನಾರ ಸರಿ ಇರಕ್ಕಲ್ಲ, ಅದಕ್ಕೆ ಎತ್ತಿರಕ್ಕಲ್ಲ ಅಂತ ಅಂದ್ಕೊಂಡೆ. ಮನ್ಯಾಗ ಐತಿ ಅಪ್ಪ? ಅದು ಕತೆ ತಗೋ. ಯಾಕ? ಏನಿಲ್ಲಕ್ಕ, ಇದು ಅವ್ವ ನೀನು ಬರೋದ ಇಲ್ಲಿ ನೋಡಿ ಕರೆದ್ರ, ಅದಕ್ಕೆ ಒಟ್ಟ ಫೋನ್ ಎತ್ತಕ್ಕೆ ಹೋಗ್ಬೇಡ್ರಿಕ್ಕಿದು. ಬರೋದಿಲ್ಲಕ್ಕಿ, ಸುಮ್ಮನೆ ಕರೆಯಕ್ಕೂ ಹೋಗ್ಬೇಡ್ರಿಕಿನ. ಯಾವಾಗ ಬರ್ತಾಳೆ ಅಕ್ಕಿ ಆಗಿ ಬರಲಿ, ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಅಂತಂದು ಭಯಾಕತಿತ್ತವ್ವ. ನಿನ್ನೆ ಅಳಾಕತಿತ್ತಕ್ಕ. ಅದಕ್ಕೆ ಅಪ್ಪ ಫೋನ್ ಎತ್ತಿರಕ್ಕಲ್ಲ ಬಿಡು. ಹಂಗಾರ ಅವ್ವ ಅಪ್ಪ ಮನೆಯಾಗಿದ್ದಾಗ ಎತ್ತಿರಕ್ಕಲ್ಲ, ಹೊಲ್ದಾಗ ಪಲ್ದಾಗ ಇದ್ದಿದ್ರೆ ಎತ್ತತ್ ಬಿಡು. ಅವು ಹೇಳ ಅಂತಂದು ಏನು ಅಪ್ಪ ಏನು ಫೋನ್ ಎತ್ತಲಿಲ್ಲಂಗೆ ಏನು ಇರ್ತದಿಲ್ಲ. ಅದಕ್ಕಾಗಿ ಏನು ಫೋನ್ ಎತ್ತಿರಕ್ಕಿಲ್ಲಪ್ಪ ಅವ್ವ ಹಂಗಂದ್ಲು. ಅಲ್ಲ ಮನ್ಸ ಯಾಕೆ ಅವಂಗೆ ಮಾಡ್ತಿದ್ದಾಳು? ಅಲ್ಲ ಇಲ್ಲ ನನಗೆ ಪುರ್ಸತ್ತಿದ್ರೆ ನಾ ಏನು ಬರ್ಲಂಗೆ ಹಂಗೆ ಇರ್ತಾನೇನು? ಅವಾಗ ಹೇಳಕ್ಕೆ ಹೋಗ್ಬೇಡ್ಬಿಡು. ನಾನು ಕೇಳ್ತಾನೆ ಮಾವು ಏನಂತತೆ ಏನು ಮತ್ತು 2 ದಿವ್ಸದ ಮಟ್ಟಿಗೆ ಹೋಗಿ ಬರ್ತಾನೆ ಅಂತಂದು ನೋಡೋಣ. ಮತ್ತು ಬರ್ತಾನೆ ಕೇಳ್ಕೊಂಡು ನಿಮ್ಮ ಮಾವನ ಹೇಳಕ್ಕೆ ಹೋಗ್ಬೇಡ ಅವಾಗ ಏನು ಅಂದ್ರಕ್ಕವ ಬರ್ತೀ? ಅದ ನಿಮ್ಮ ಮಾವನ ಕೇಳ್ತಾನೆ ಬರ್ಬೇಕು ಅನ್ಕೊಂಡಂತಾಗ. ಮತ್ತು ತೀರಾ ಹೂವು ಅಷ್ಟು ಬೇಜಾರಾಗ್ಯಾಳ ಅಂದ್ರೆ ಬರ್ತಾನೆ ಅಕ್ಕಿಗೆ. ಮತ್ತು ನೋಡ್ಬೇಕು ಅನ್ಸೈತೆ, ಅದಕ್ಕೆ ಹಂಗೆ ಮಾಡಾಕ್ತಾಳ ಅವ್ವ. ಮಂಜನ್ನು ನೋಡಂಗೆ ಆಗೈತೆ ಅಕ್ಕಿಗೆ, ಅದಕ್ಕೆ ಹಂಗೆ ಮಾಡಾಕ್ತಾಳ ಅನ್ಸೈತಿ. ಕೇಳ್ತಾನೆ ತಗೋ, ನಾನು ಬರ್ತಾನೆ. ನಾ ಇಡ್ತಾನೆ ತಗೋ. ಏನು ಮಾಡತ್ತಾಳ ಅವ್ವ? ಅವ್ವ ಹಿಂದೆ ಇದ್ಲದಾಗಿದ್ಲಕ್ಕ, ಇದಕ್ಕೆ ಅಕ್ಕಿ ಕಸ ಹೊಡ್ಯಾಕತ್ತಿದ್ಲು ಅವ್ವ. ಕೊಡ್ಲೇನಕ್ಕ? ಇಲ್ಲ ಬೇಡ ಬೇಡ, ಮತ್ತೆ ಹೇಳಕ್ಕೆ ಹೋಗ್ಬೇಡ, ನಾ ಬರತ್ತಾನೆ ಅನ್ನೋದು. ನಾ ಕೇಳ್ಕೊಂತಾನೆ ತಗೋ. ನಿಮ್ಮ ಮೊನ್ನೆನ ಹೋಗುವಂತಿ ಅಂತ ಅಂದಿದ್ರು. ನೋಡ್ತಾನೆ ಬರ್ತಾನಂತ ನಾನು. ಹೇಳಕ್ಕೆ ಹೋಗ್ಬೇಡೇನ ಅವಾಗ? ಆಯ್ತು ತಗೋ ಅಕ್ಕ, ಹಂಗಾರ ಲಗುನ ಬಾ. ಬರ್ತಾನೆ ತಗೋ. ಇಡ್ಲೇ. ಯಾಕ ಗುಂಡೂನು ಕರ್ಕೊಂಬ, ಮಾವನು ಕರ್ಕೊಂಬ. ಮಾಮ ಒಲ್ಲೆ ಅಂತತಿ, ಕರ್ಕೊಂಬ. ಏನಾಗಂಗಿಲ್ಲ ಏನ, ಬರೀ ಹೊಲ್ದಾಗ ಕೆಲಸ ಅಂತದ. ಮಾಮ ಕರ್ಕೊಂಬ. ಕೇಳ್ತಾನ ಮಾಮ ಬರ್ತೈತಿ ಇಲ್ಲ ಗೊತ್ತಿಲ್ಲ ನಿಮ್ಮ ಮಾವ. ನಾನು ಮಂಜ ಬರ್ತಾವೆ ತಗೋ ಹಂಗಾರ. ಸರಿ ತಗೋ ಅಕ್ಕ. ಅವಾಗ ನೋಡ್ಬೇಕು ಅನ್ಸೈತೆ, ಅದಕ್ಕೆ ಹಂಗೆ ಮಾಡಾಕತ್ತಾಳ. ಫೋನು ಎತ್ತಬೇಡ್ರಿ ಅಂತಂದು ಕೇಳ್ತಾನೆ ನಿಂದ್ರಿ ಇವ್ರು. ಯಾಕೆ ಜಳಕ ಮಾಡಿ ಏನೂ ಇತ್ತಲ್ಲ, ಬಂದ ಇಲ್ಲ ನೋಡಿ ಇವ್ರು. ಜ್ಯೋತಿ ಅದೇನ್ರಿ ಜಳಕ? ಜಳಕ ಆತು. ಒಂದಿಟ್ಟು ಇದ್ರ ಹತ್ರ ಅಂಗಡಿ ಅಂತಲೇ ಕೆಲಸ ಇತ್ತರಿ, ಅದಕ್ಕೆ ಗೊಬ್ಬರದ ಗಾಡಿ ಬಂದತ್ತಂತ. ಏನು ಚಲೋ ಐತಂತ ಗೊಬ್ಬರ. ಇವನು ಫೋನ್ ಮಾಡಿದ್ದ ಲೊಕೇಶನ್ನ ನೋಡು ಬಾ ಮತ್ತು ಅಂತಂದು, ಅದಕ್ಕೆ ಹೋಗಿ ನೋಡ್ಕೊಂಬರ್ತಾನೆ. ನಾನು ಜಳಕಾಗಿ ದೇವ್ರಿಗೆ ಕೈ ಮುಗಿದು ಹೊಂಟಾನಿ. ಬಂದು ನಾಷ್ಟ ಮಾಡ್ತಾನೆ ತಗೋ ನಾನು. ಹೌದೇನ್ರಿ? ಮತ್ತು ಅಪ್ಪಗ ನಿನ್ನೆ ಹಚ್ಚಿದ್ದೆ ಎತ್ತಲಿಲ್ಲಪ್ಪ. ಅವ್ವ ಬೇಜಾರಾಗಿ ಹೇಳಾಕತ್ತಿದ್ಲಂತ್ರಿ ನಿನ್ನೆ. ಹಿಂಗೆ ಬರೋದೇ ಇಲ್ಲ, ಕರೆದು ಸಾಕಾಗೋತೈತಿ ಆಕಿನ. ಕರೆಯಕ್ಕೆ ಹೋಗ್ಬೇಡ್ರಿ, ಫೋನು ಮಾಡಕ್ಕೆ ಹೋಗ್ಬೇಡ್ರಿ ಆಕಿಗೆ ಅಂತಂದು ಅದಕ್ಕೆ ಹೇಳಾಕತ್ತಿತ್ತಂತ್ರಿ ಅವ್ವ. ಅದಕ್ಕೆ ಮತ್ತು ಒಂದು 2 ದಿವ್ಸದ ಮಟ್ಟಿಗೆ ಹೋಗ್ಬರ್ತಾನೆ ತಗೋರಿ ನಾನು ಮಂಜು. ಅಯ್ಯ ಹೌದೇನು? ಪಾಪ ಜೀವನ ಸಾತಿರ್ಬೇಕು. ಮತ್ತು ಕರ್ಕೊಂಡು ಹೋಗ್ಬಾ ಅವನು. ಮತ್ತು ಏನಾಗಂಗಿಲ್ಲ, ಇಲ್ಲಿ ಇದ್ದದ್ದು ಏನು ನಾವು ನೋಡ್ಕೊತೀವಿ. ಏನು ಹೊಲಕ್ಕೆ ಬುತ್ತಿ ಪತ್ತಿ ಕಟ್ಟೋದು ಏನು ಇಲ್ಲ, ನಡೀತೈತೆ ತಗೋ. ಮತ್ತು ಹೋಗಿ ಬಾ, 4 ದಿವ್ಸ ಇದ್ದು ಬಾ. 2 ದಿವ್ಸ ಏನು 4 ದಿವ್ಸ ಇದ್ದು ಬಾ. ಹ್ಞೂ ರೀ. ಮತ್ತು ಅತ್ತಿಯರ್ಗೆ ಹೇಳ್ತಾನೆ ತಗೋರಿ. ಮತ್ತು ನಾಳೆ ಏನಾರ ಹೊಂಡಕ್ಕೆ ಬರ್ತೈತಿ. ಮತ್ತು ಅತ್ತಿಯರ್ನು ಕೇಳ್ತಾನೆ. ಮತ್ತು ಮಾತಾಡ್ಕೋಗ ಅವನು ಇದ್ರಿಗೆ ನಾವು ಹೋಗು ಅಂತಾಳ. ಹೋಗಿ ಅಲ್ಲಿ ನೀನು ಎಷ್ಟು ದಿವ್ಸ ಆತು, ಹೋಗ್ಬಾ. ನಾನು ಒಂದಿಟ್ಟು ಹೋಗ್ಬರ್ತಾನೆ ನಿಂದ್ರು. ಹ್ಞೂ ರೀ, ಹೋಗ್ರಿ ನೀವು. ಹೋಗಿ ಅತ್ತಿಯರ್ನು ಒಂದು ಮಾತು ಕೇಳ್ತಾನೆ. ಮತ್ತು ಹೋಗಕ್ಕೆ ಒಂದಿಟ್ಟು ಏನಾರ ಮಾಡ್ಕೊಂಡು ಹೋದ್ರಾತು ಅಪ್ಪ ಹೋಗ. ಇದು ಅವ್ವ ಅಪ್ಪ ಇದಕ್ಕೆ ಬುತ್ತಿ ಪಲ್ಯಕ್ಕೆ ಜೀವ ಅದಾರ. ಬೇಕಂದ್ರೆ ಒಂದು ದಿವಸ ರೊಟ್ಟಿ ಸುಟ್ಟಿಟ್ಕೊಂಡೆ ಅಂದ್ರೆ ಬೆಳಕರತ್ಲೆ ಒಂದಿಟ್ಟು ಪಲ್ಯಗಳು ಮಾಡ್ಕೊಳಕ್ಕೆ ಬಿಡ್ತಿ. ಇವತ್ತ ಮಾಡ್ಕೊಂಡೆ ಅಂದ್ರೆ ಮತ್ತೆ ಹಳಸಿ ಹೋಗ್ಬಿಡ್ತಾವೆ ಪಲ್ಯಗಳು. ಪುಡಿ ಚಟ್ನಿ ಅದನ್ನ ಮಾಡ್ಕೊಂಡು ಒಂದಿಟ್ಟು ಯಾವ್ದಾರ ಉಂಡೆ ಕಟ್ಕೊತಾನೆ. ರವಾ ಉಂಡೆ, ರವಾ ಅಂತ ಐತಿ. ಗೋಡಂಬಿ ದ್ರಾಕ್ಷಿ ನಾವು ಅದಾವು. ಒಂದಿಟ್ಟು ಉಂಡೆ ಅದನ್ನ ಕಟ್ಕೊಂಡು ಇಟ್ಕೊಂಡೆ ಅಂದ್ರೆ ಬೆಳಕರತ್ಲಿಗೆ ಒಂದಿಟ್ಟು ಪಲ್ಯ ಮಾಡ್ಕೊಳಕ್ಕೆ ಹೋಗ್ರಕತಿ. ಕೇಳ್ತಾನೆ ಅತ್ತಿಯರು ಏನಂತಾರನ. ಬಟ್ಟೆ ಅದಾವು ಸೋಗದ ಹಾಕ್ಬಿಡ್ತೇನೆ ನಾ ಅಕ್ಕಿಗೆ. ಮತ್ತು ಭಾಳ ಆಗ್ಬಿಡ್ತಾವೆ ತಿರ್ಗು. ಇವತ್ತಿನ ಇರುವಲ್ಲಿ ಬೇಕಂದ್ರೆ ನಾನು ಜಳಕ ಮಾಡಿ ನಂದೊಂದು ಸೀರೆ ಅದನ್ನ ಹಾಕ್ಕೊಂಡ್ಬಿಟ್ಟೆ ಅಂದ್ರೆ ಚಲೋ ಆಗ್ಬಿಡ್ತೈತೆ. ಸರಿ ಬಿ ಏನೇನೇ ಇಟ್ಟಾನಿ ಒಗ್ದು ಹಾಕ್ಕೊಂತಾನೆ.
ಇವನ್ ಮಂಜಿಗೆ ಹೇಳಿದೆ ಅಂದ್ರೆ ಕುಣಿಯಾಕತ್ ಬಿಡ್ತಾನೆ ಈಗ. ಇವ ಅಜ್ಜಿ ತಾತರ ಊರಿಗೆ ಹೋಗೋದು ಅಂತಂದು ಸಂಜೆ ಮುಂದೆ ಹೇಳ್ತಾನೆ. ಮತ್ತೆ ಇವತ್ತೊಂದು ದಿವಸ ಶಾಲೆಗೆ ಹೋಗಿ ಬರಲಿ ಅವನು. ಮತ್ತು ಮತ್ತೆ ಇಲ್ಲಕ್ರಿ ಇವತ್ತು ಅಲ್ಲಿ ನಾನು ಅಂತಂದು ಅನ್ನಕತ್ತಾನ. ಹಾಯ್ ಹಲೋ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ, ಯಾಕೆ ಭಾಳ ವ್ಯೂಸ್ ಇಲ್ರಿ ಕತೆಗಳು. ಸಪೋರ್ಟ್ ಮಾಡಿರಿ. ಕತೆಗಳು ಇಷ್ಟ ಆಗತ್ತವ ಅನ್ನೋದಾದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಕತೆನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ಕತೆಗಳು ಹೆಂಗೆ ಬಂದವು ಅನ್ನೋದನ್ನು. ಹೊಸ್ದಾಗಿ ನೋಡಕತ್ತಿರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಕೊಡ್ರಿ, ಹೈಪ್ ಮಾಡಿರಿ. ಯಾವ್ಯಾವ ಥರದ್ದು ಕತೆಗಳು ಬೇಕು, ಮುಂದೆ ಜ್ಯೋತಿ ತವ್ರ ಮನೆಗೆ ಹೊಂಟಾಳ್ರಿ, ಅಲ್ಲಿ ಯಾವ ಥರದ ಕತೆ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆ ಥರದ ಕತೆನ ಮಾಡ್ತೇನೆ ರೀ. ಕತೆನ ಮುಂದುವರ್ಸ್ಕೊಂಡು ಹೋಗ್ತೀನಿ, ಪೂರ್ತಿಯಾಗಿ ನೋಡ್ರಿ. ಕಂಡಾಬಟ್ಟಿ ಹರಿಬದವು ಇವ ಸರಿಬದ ನೋಡಿ. ಇನ್ನು ಇವತ್ತೇನು ಹೋಗೋದು ಹಾಕಿಲ್ಲ. ದಿನ ಅಷ್ಟೆಷ್ಟು ಕೊಂಡು ಅರಿವಿ ಹೋಗೋದನ್ನ ಮತ್ತೆ ಕೊಡ್ತಾವ ಬಿಡ. ಅರಿವಿ ಇವ ಸಾಕು ಬೇಕಾಗತ್ತವ. ಇವ ಅರಿವಿ ಮಡಿಚಿಡತ್ತೆ, ಏನು ಒಗೆಯಂಗಿಲ್ಲ, ಏನಿಲ್ಲ. ಪಾಪಕ್ಕಿನ ಎಲ್ಲ ಹೋಗೋದು ಹಾಕಿರ್ತಾಳೆ ಅರಿವಿನ ಜ್ಯೋತಿ. ಗೋಟುನ ಅಲ್ಲೇ ಅಡುಗೆ ಮಾಡಿಟ್ಲು. ಮತ್ತು ಇವನು ಕೃಷ್ಣಲ್ಲೇ ಹೋಗಿರ್ತಾನೆ. ನಂಗೊಬ್ರದ್ದು ಇದು ಬಂದದಂತ ಗಾಡಿ. ಇವನು ಕೇಶವ ಫೋನ್ ಮಾಡ್ಯಾನ ಅಂತಂದು ಹೋಗ್ಯಾನ. ಮತ್ತು ನಾನು ಕುಂತು ಏನು ಮಾಡೋದು, ಇವ ಬೇಸರ ಎಲ್ಲ ಮಾಡಿರ್ತಾಳೆ. ಬದುಕು ಒಂದಿಟ್ಟು ಅರಿವಿ ಅವನು ಮಡಿಚಿಟ್ರೆ ಸ್ವಚ್ಛಾಗಿ ಚಂದ ಕಾಣ್ತಾವ್ರಿ. ನಂಗೆ ಹೋಗಿ ಒಂದು ಅರಿವಿ ಹುಡುಕತ್ಲೆ 50 ಅರಿವಿ ಕೆಡವಿರ್ತಾರ. ಇವ್ರಂತ ಲುಂಗಿ ಹುಡುಕಿ ಜುಬ್ಬಾತ್ ನೋಡ್ಕೊಳತ್ಲೆ ಒಂದೊಂದು ಜುಬ್ಬ ತಗೊಳತ್ಲೆ ಒಂದು 5 ಜುಬ್ಬ ಹೊರಗೆಲ್ಲ ಬೀಳಿಸಿರ್ತಾರ. ಇವನು ಕೃಷ್ಣನು ಮಂಜುನು ಎಲ್ಲ ನೀಟಾಗಿ ಮಡಿಸಿಟ್ರೆ ಹೋಗಿ ಒಳಗೆ ಎತ್ತಿಟ್ಕೊಂತಾಳ ಜ್ಯೋತಿ ಅಂತಂದು ಮಡಿಸಿಡ್ಬೇಕು ಕುಂತೆ ನಾನು. ಅತ್ತಿಯರು ಪಟ್ಟಿಯರು ಮಡ್ಸಾತಾರೆ ಏನು ಅರಿವಿಗಳ. ಅತ್ತಿಯರ ಬಾ ಜ್ಯೋತಿ, ಯಾಕಿಲ್ರಿ ಅತ್ತಿಯರ? ಮತ್ತು ಅಪ್ಪಗ ಫೋನ್ ಹಚ್ಚಿದ್ದೆ ನಿನ್ನೆ, ಒಟ್ಟ ಎತ್ತಿದ್ದಿಲ್ಲಪ್ಪ. ಅದಕ್ಕೆ ಈಗ ಮಾನ್ಸಾಗ ಹಚ್ಚಿದೆ. ಅವ್ವ ಹಾಕತ್ತಿದ್ಲಂತ್ರಿ, ಒಟ್ಟ ಬರಂಗ ಇಲ್ಲ, ಕರ ಸಾಕಾತು. ಆಕಿಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ, ಮಾತಾಡಕ್ಕೆ ಹೋಗ್ಬೇಡ್ರಿ, ಇದ್ರಲ್ಲಿರುವಲ್ಲಕ್ಕ ಆಕಿ ಬೇಕಾದ ಬರಲಿ ಅಂತಂದು ಅಳಾಕತ್ತಿದ್ಲಂತ್ರಿ. ಹಾಗಾಗಿ ಒಂದಿಟ್ಟು ಜೀವ ನೆನ್ಸಾತಿರ್ಬೇಕ್ರಿ ಅತ್ತಿಯರ. ಹೋಗಿ 2 ದಿವಸ ನಿಂತು ಬರೋಣ ಅಂತ ಅನ್ಕೊಂಡನ್ರಿ ಅಲ್ಲಿ. ಮತ್ತು ಇವನು ಮಂಜುನು ಕರ್ಕೊಂಡು ಹೋಗಿ ಬರ್ತಾನ್ರಿ ಅತ್ತಿಯರ. ಮತ್ತು ಯಾವುದೇನು ಹೋಗವ ಅವಾಗ ಒಂದು 2 ದಿವಸ ಹೋಗ್ಬರ್ವ ಅಂದ್ರೆ. ಮತ್ತು ನೀನು ಹೋಗಕ್ಕೆ ಹೊಲ್ದಾಗಿದ್ದಿ, ಹೊಲ್ದಾಗ ಕೆಲಸ ಬುತ್ತಿ ಅದನ್ನ ಕಟ್ಟೋದೈತಿ ಅಂದ್ರೆ. ಈಗಂತೂ ಏನಿಲ್ಲ, ನಾನು ಮಾಡ್ಕೊತಾನೆ ಮನ್ಯಾಗ. ಏನು ದನಗಳು ಚಾಕ್ರಿ ಊರ ಗಂಡ್ಮಕ್ಳು ಮಾಡಿರ್ತಾರೆ. ಮತ್ತು ಯಾರು ನೀ ಇಲ್ಲಕ್ರಂತೂ ಮಾಡೇ ಮಾಡ್ತಾರೆ. ಒಬ್ಬಾಕಿ ನನ್ನ ಕೈಯಿಂದ ಆಗಂಗಿಲ್ಲ ಅಂದು ನಡೀತೈತಿ. ಹೋಗು ಏನು ನಿಮ್ಮ ಅವ್ರಿಗೆ ಒಂದಿಟ್ಟು ರೊಟ್ಟಿ ಬುತ್ತಿ ಅದನ್ನ ಒಂದಿಟ್ಟು ನಾ ಮಾಡ್ಕೊಂಡು ಹೋಗಿ ನೋಡ್ಕೊಂಬ. ಮತ್ತು ಜೀವ ನೆನೆಸ್ತತ್ವ ಮಕ್ಕಳು ಅಂದ್ರೆ ಎಲ್ಲಾರ್ಗೂ ಆಟ. ಹೋಗಿ ನೋಡ್ಕೊಂಬ. ಅವನು ಕರ್ಕೊಂಡು ಹೋಗಿ ಮಂಜುನು ಮತ್ತೆ ನೋಡಂಗಾಗಿರ್ತೈತಿ ಮೊಮ್ಮಕ್ಕಳು. ಹೋಗಿ ನೋಡ್ಕೊಂಡು ಬಾ. ಮತ್ತು ಇದು ರವೆ ಅದೈತಿ ನೋಡು 4, ಇದನ್ನು ರವೆ ಉಂಡೆ ಕಟ್ಕೊಂಡು ಹೋಗು. ಏನು ಬೇಕಾದ್ರೆ ನಡಿ ಮಾಡೋಣಂತಿಬ್ರು ಕೂಡಿ ಆತೀವಿ. ಸರಿಬಿ ಮಡಿಚಿಡ್ತಾನೆ. ರವೆ ಉಂಡೆ ಅದನ್ನ ಕಟ್ಕೊಂಡು ಒಂದಿಷ್ಟು ಬಿಸಿ ರೊಟ್ಟಿ ಹಾಕೋ, ಒಂದು 4 ಹಾಕ್ಕೊಂಡು ಮನೆಗೇನು ಬೇಡ, ನಾನು ಬಿಸಿ ಮಾಡಿಕೊಡ್ತಾನಂತ. ಬೇಕಂದ್ರೆ ನಿಮ್ಮ ಮಾವಿಗೂ ನಿನ್ನ ಗಂಡನ ಪೂರ್ತಕ ಈಗ ರೊಟ್ಟಿ ಅದನ್ನ ಮಾಡ್ಕೊ, ಬೆಳಗ್ಗೆ ಒಂದಿಟ್ಟು ಪಲ್ಯ ಅದನ್ನ ಮಾಡ್ಕೊ ಅಂತ. ಮತ್ತು ಅದಕ್ಕೆ ಕೇಳಿದ್ರಾತು ನಿಮ್ಮನ್ನ ಅಂತಂದು ಬನ್ನಿರಿ ಅತ್ತೀರ. ನಾನು ಅವನು ಮಂಜ ಈಗ ಹೋದ್ನರಿ ಸ್ಕೂಲಿಗೆ. ಅವನು ಮತ್ತು ಈಗ ಅತ್ಲಾಗ ಹೋಗತ್ಲೆ. ಈಗ ಅವನು ಮುಂದೆ ಹೇಳಿದೆ ಅಂದ್ರೆ ಮತ್ತು ಈಗ ಕುಣಿಯಾಕತ್ತಾನ್ರಿ ಅತ್ತೀರ. ಅವನು ಇಲ್ಲ ಇವತ್ತು ಅಲ್ಲೇ ಸಾಲಿಗೆ ಹೋಗಕ ಅಂತಂದು. ಅದಕ್ಕೆ ಅವ್ನು ಹೋದ್ಮೇಲೆ ಹೇಳಿದ್ರಾತು ನಿಂದ್ರ ಅಂತಂದು ಬನ್ನಿರಿ ನಾನು. ಮತ್ತು ಒಂದಿಟ್ಟು ರವಾ ಉಂಡಿಗೆ ಅದನ್ನ ಹಾಕ್ಕೊಂತ ತಗೋರಿ ನಾನು. ಹ್ಞೂ ನಡಿ ಬಂದೆ ಹಾಕ್ತೀವಿ. ಸರ್ಬಿ ಮಡಿಸಿ ಇಟ್ಟು ಬರ್ತಾನೆ ನಡಿ. ಮತ್ತು ಅಣಿ ಮಾಡ್ಕೊ, ಪಕ್ಕ ಕಾಯಕಿಡು ಬರ್ತಾನೆ. ಹ್ಞೂ ರೀ ಅತ್ತೀರ. ಪಾಪ ಜೀವ ನೆನೆಸ್ತಿರ್ತೈತಿ. ಮತ್ತು ಹೋಗಿ ಹೋಗ್ಬರ್ಲಿ 4 ದಿವಸ ಇದ್ದು ಬರಲಿ. ಏನೈತಿ ಕೆಲಸ ಈಗಂತ್ರ ಹೊಲ್ದಾಗ ಏನು ಕೆಲಸ ಅಂತ ಇಲ್ಲ. ಇನ್ನೇನು ಮಳೆ ಬೀಳ್ಬೇಕು, ಕೆಲಸ ಚಲೋ ಆಕವು ನಡಿತೈತಿ. ಹೋಗಿ 4 ದಿವಸ ಇದ್ದು ಬರಲಿ. ಮತ್ತು ಏನು ತೀರಾ ಏನಂಗ ಎಷ್ಟು ಹೆಣ್ಮಕ್ಳು ತವ್ರ ಮನೆ ಎಂಥದರ ಗಂಡನ ಮನೆಗೆ ಏಟ್ರ ಬಿದ್ದಿರಲಿ, ತವ್ರ ಮನೆ ಅಂದ್ರೆ ಎಲ್ಲರಿಗೂ ಅಷ್ಟ. ಅಲ್ಲಿ ಅದು ಎಂಥ ಹಂಚಿನ ಮನೆ ಇದ್ರೂ ತವ್ರ ಮನೆ ಅಂದ್ರೆ ಅಷ್ಟು ಇಷ್ಟಪಡ್ತಾರೆ ಹೆಣ್ಮಕ್ಳು. ಪಾಪ ಹೋಗ್ಬರ್ಲಿ. ಮತ್ತು ಅವರಪ್ಪಗೂ ಮತ್ತು ಮಕ್ಕಳು ಮನೆಗೆ ಬರ್ಬೇಕು, ಮೊಮ್ಮಕ್ಕಳು ಮನೆಗೆ ಬರ್ಬೇಕು ಅನ್ನೋದು ಆಸೆ ಇರೋಂಗಿಲ್ಲ. ಹೋಗಿ ನೋಡ್ಕೊಂಬರ್ಲಿ. ಅದಂಗೆ ಆ ತಡಿಗೆಲ್ಲ ಒಂದೀಟು ಪಲ್ಯ ಬೇಂದ್ಬಿಟ್ರೆ ಒಂದೀಟು ಆರಲಿ. ಹಾರಕ್ಕಿಟ್ಟು ಡಬ್ಬಿ ತುಂಬ್ಕೊತಾನೆ. ಒಂದು ದಿವಸ ರೊಟ್ಟಿ ತೆಗಿತಾನೆ ಮನೆಗೆ, ಒಂದು 5-6 ಸಾಕು. ಮತ್ತು ಬೇಕಂದ್ರೆ ಬಿಸಿ ಮಾಡ್ತಾರೆ. ಉಂಡೆ ಅದನ್ನ ಕಟ್ಟಿಟ್ಕೊಂಡಾನಿ, ಚಿತ್ರಾನ್ನ ಮಾಡ್ಕೊಂಡಾನಿ, ಒಂದಿಟ್ಟು ಗಟ್ಟಿ ಸೊಪ್ಪು ಮಾಡೀನಿ ಮನೆಗೆ ಅಂತಂದು. ನುಗ್ಗಿಕಾಯಿ ಇದ್ವು, ನುಗ್ಗಿಕಾಯಿ ಹಾಕಿ ಬೇಳೆ ಸಾರು ಮಾಡೀನಿ.
ಮನೆಗಿರುವಲ್ದಕ್ಕ ಗಡ್ಡೆ ಸೊಪ್ಪು ಮತ್ತು ಇದನ್ನು ಸಂದಿ ಕಾಳು ಪಲ್ಯ ಮಾಡಿದೆ. ಇನ್ನೊಂದು ಯಾವ್ದಾರ ಪಲ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಆಗಲೇ ಅಲ್ವಾ ಇವಾಗ ಕೂಡಲೇ ಇಲ್ಲಿ ನೋಡೆಲ್ಲ ಎಷ್ಟೊತ್ತಾತು ಈಗ ಬಸ್. ಮತ್ತು ಈಗ 8 ಬಸ್ ಐತಿ ತಪ್ಪಿದ್ರೆ ಮತ್ತು ಅಜ್ಜಿ ಇವಾಗ ಮಂಜ ಇನ್ನೂ ರೆಡಿ ಆದ್ನೇ ಇಲ್ಲ. ಮಂಜು ತಯಾರಾದೇಪ್ಪ, ಲಘುನ ರೆಡಿಯಾಗಿ ಹೋಗೋಣ. ಮತ್ತೆ ಅಪ್ಪ ಏನು ಮಾಡತ್ತೈತಿ? ಐತಿ. ಅಥವಾ ಇದು ಅವನು ತಯಾರಾಗ್ಯಾನ. ಹಂಗಾರ ಇವರು ಮನ್ಯಾಗ ಅದಾರ. ಒಂದಿಟ್ಟು ಬಸ್ಸಿಗೆ ಬಿಟ್ಟರೆ ಸಾಕವ ಹೋಗ್ಬತ್ತವಿ. ಮತ್ತು ಇವನ್ನ ಬುತ್ತಿ ಅದು ಇರ್ತೈತಿ ಚೀಲ, ಇವನ್ನ ಕರ್ಕೊಂಡು ಬುತ್ತಿ ಚೀಲ ಅದನ್ನ ಹಿಡ್ಕೊಂಡು ಸರಿಯಾಗಂಗಿಲ್ಲ ಬೇಕಿಗೆ ಹೋಗಕ್ಕೆ. ಇವ್ರು ಇರ್ತಂಗೆ ಒಂದಿಟ್ಟು ಹೋಗ್ಬಿಟ್ಟೆ ಅಂದ್ರೆ ಒಂದಿಟ್ಟು ಅಲ್ಲಿ ಬಸ್ಸಿಗೆ ಹತ್ತಿಸಿ ಹೋಗ್ಬಿಡ್ತಾರೆ. ಅಲ್ಲೇನು ಅಪ್ಪ ಬಂದು ಇಳಿಸ್ಕೊತೈತಿ, ನಡಿತೈತದ. ಅಥವಾ ಒಂದು ಡಬ್ಬ್ಯಾಗರ ತುಂಬ್ಕೋಬೇಕು. ಆತೇನು ಬೇ ಅಪ್ಪ ಹೇಳತ್ತಿತ್ತು ಹೊಲಕ್ಕೆ ಹೋಗತ್ತಂತಪ್ಪ. ಮತ್ತು ಅವ್ವ ತಯಾರಾಗಿದ್ಲ ಅಂದ್ರೆ ಕೇಳು, ನಿಮ್ಮನ್ನ ಬಸ್ಸಿಗೆ ಬಿಟ್ಟು ಹೋಗ್ಕ ನನ್ನ ಹೊಲಕ್ಕೆ ಮತ್ತು ಅಂತಂದು ಹೇಳತ್ತಿತ್ತು. ಹೌದಪ್ಪ? ಹ್ಞೂ, ಮತ್ತು ಹೇಳು ಅವ್ವ ತಯಾರದಾಳಂತ. ಒಂದಿಟ್ಟು ಬುತ್ತಿ ಅದನ್ನ ಡಬ್ಬಿಗೆ ತುಂಬ್ಕೊತಾಳಂತ. ಆತು ಒಂದಿಟ್ಟು ಬಿಟ್ಟು ಹೋಗ್ಬಿಡ್ತೈತಪ್ಪ. ಮತ್ತು ನೀನು ಬಟ್ಟೆ ಅದನ್ನ ಇಟ್ಕೊಂಡಿಲ್ಲ, ಬುಕ್ಕು ತಗೋ. ಅಲ್ಲಿ ನಿಮ್ಮ ಚಿಕ್ಕಿ ಓದಿಸ್ತಾಳ, ಓದ್ಕೋ ಅಂತಂತ ಮನೆಯಾಗಲ್ಲಿ. ಇವಾಗ ತೊಗೊಂಡಂತೆ ಏನು ಓದೋದಂತೆ ತೊಗೊಂಡಂತ ತಗೋ. 2 ಬುಕ್ಕ ತೊಗೊಂಡನಿ ನಾನು. 2 ಜೊತೆ ಇಟ್ಕೊಂಡು ನನ್ನ ಬಟ್ಟೆನ ಮತ್ತೆ ವಾಪಸ್ ಬರೋದಲ್ಲ ಒಳ್ಳೆ 4 ದಿವಸ ಇದ್ದು. ಮತ್ತು ಅವ ನನಗೆ ಪರೀಕ್ಷೆ ಚಲೋ ಹೋಕ್ಕವಿನ್ನು ಅದಕ್ಕೆ. ಬಂದು ಬರೋದು 4 ದಿವಸ ಅಷ್ಟೇ. 4 ದಿವ್ಸಕ್ಕೆ ಹೋಗಿ ಮತ್ತೆ ಬರೋದು. ಮತ್ತು ಒಳ್ಳೆ ನಿಂದು ಪರೀಕ್ಷೆ ಎಲ್ಲ ಮುಗಿದ್ಮ್ಯಾಗ ರಜೆ ಕೊಡ್ತಾರೆ ನೋಡಿ, ಒಳ್ಳೆ ಅವಾಗ ಹೋದ್ರಾತು. ಆತು ಬಂದತ್ತಿದ್ದು ಒಂದಿಟ್ಟು ಆಫ್ ಮಾಡ್ತೇನೆ. ಆತದು ಒಂದೀಟು ಹಳ್ಳಿ ಪಲ್ಯ ಗಟ್ಟಿನೇ ಇರ್ಬೇಕು. ಒಂದೀಟು ಬೆನ್ಸಿ ತಗೋ. ಒಂದೀಟು ಇದು ಐತಿ, ರಸಾನ ಐತಿ, ನಡಿತೈತಿ. ಅಳ್ಕೊಂತಂದ್ರೆ ಗಟ್ಟಿ ಆಗ್ಬಿಡ್ತೈತಿ. ಒಂದು ಡಬ್ಬ್ಯಾಗಾರ ಇದ್ರಾಗ ತುಂಬ್ಕೊಂತಾರೆ ಮನೆಗೆ ಹೊಟ್ಟೊಟ್ಟಿಟ್ಟು. ಜ್ಯೋತಿ ಈಗ ಯಾಕೆ ಬಂದ್ಲ ಅನ್ನಕ್ಕಿಲ್ಲತ್ತ? ಬಾರ ಅಲ್ಲತ್ತ ಅಡುಗೆ ಮನೆಗೆ ಅದನಿ. ಅಡುಗೆಲ್ಲ ತಯಾರಾಗಕತ್ತೈತಿ. ಯಾಕೆ ಊರಿಗೆ ಹೊಂಟಿರೇನ? ಹ್ಞೂ ಅಲ್ಲತ್ತ ಊರಿಗೆ ಹೊಂಟಾನು. ನಾನು ಮಂಜು ಇಬ್ಬರ ಹೊಂಟಾರಿ ಅವ್ರ ಊರಿಗೆ ಹೊಂಟೇವಿ. ಅದಕ್ಕೆ ಹೊಂಟಿದ್ದೆ ನೋಡಿ ನಾನು. ಯಾಕೆ ಇದಕ್ಕೆ ಬಂದಿದ್ದಿಲ್ಲ? ಬೆಳಕರತ್ಲೇನ ಬಂದಿದ್ದಿ? ಯಾಕೆ ಇಲ್ಲಿ ಬಿಡ ಇವ ಒಂದೀಟು ಇದಕ್ಕೆ ಹೋಗೋದಿತ್ತು ರಟ್ಟಿ ಮನೆ ಅದಕ್ಕೆ ಹತ್ರ ಬರ್ತೀನ. ನೀನು ಮೊನ್ನೆ ಅನ್ನಕತ್ತಿದ್ದೆ ನೋಡಿ. ನಾನು 1-2 ಜಾಕೆಟ್ ಹೊಲಿಯಕ್ಕೆ ಹಾಕೋದು, ನೀವು ಹೋದ್ರೆ ಹೇಳು ಅಂತಂದು ಅದಕ್ಕೆ ಮತ್ತೆ ಹೊಂಟಿದ್ದೆ. ಈಗಲ್ಲ ಇನ್ನೊಂದು 10 ಗಂಟೆ ಮೇಲೆ ಕೆಲಸ ಎಲ್ಲ ಮಾಡ್ಕೊಂಡು ಹೋದ್ರಾತಂತ ಅಂದ್ಕೊಂಡಿದ್ದೆ. ನಿನಗೆ ಈಗ ಹೇಳಿದೆ ಅಂದ್ರೆ ಮತ್ತೆ ಕೆಲಸ ದೌಡ್ ಮಾಡ್ಕೊತಿದ್ದೆ ಅಂತ ಹೇಳಕ್ಕಂತ ಬಂದೆವ. ಊರಿಗೆ ಹೊಂಟಿದ್ದಿಲ್ಲ, ಹೋಗಂಗಾರ. ನೀನು ಎಷ್ಟು ದಿವಸ ಸುಮ್ಮನದ್ ನೋಡಿ. ಇವತ್ತು ಊರಿಗೆ ಹೊಂಟಾನೆ, ಇವತ್ತು ಹೇಳಾಕತ್ತಿ. ನೀನು ಹೋಗೋಕೆ ಹೋಗ್ಬೇಡ ತಗೋ, ನಾನು ಮತ್ತೆ ಬರ್ತಾನಂತೆ. ಇಬ್ರು ಕೂಡ ಹೋದ್ರಾತು. ಆವಾಗ ನಿನ್ನ ಜೊತೆ ಬರ್ತಾನೆ ತಗೋ. ಮತ್ತೆ ಹೋಗಂತಿ ಏನಾರ ಹಾಕೋವಿದ್ರೆ ನನ್ನೊಂದೀಟು ಅರ್ಜೆಂಟ್ ಐತದು. ಒಂದೀಟು ಜಾಕೆಟ್ ಬೇಕಾ? ಊರಿಗೆ ಹೊಂಟಿದ್ವಿ ನಾವು. ನಾಳೆ ಹೋಗಿ ಹಂಗೆ ಬೆಳಗ್ಗೆ ಅಲ್ಲಿ ನಮ್ಮ ನಾದಿನಿ ಮಗಳದ್ದು ಋತು ಆಗೈತೆ. ಇದನ್ನು ಎಬ್ಬಿಸ್ತಾರಂತೆ. ಅದಕ್ಕೆ ಹೋಗಿ ಬರ್ಬೇಕಾ. ಮತ್ತು ಜಾಕೆಟು ಕೊಟ್ಟಿದ್ದೆ ನಾನು ಆಕೆಗೆ, ಅದು ನಿಸ್ಕೊಂಬರ್ಬೇಕಾಟ. ಹಂಗಾರೆ ಹೋಗು ಮತ್ತೆ. ನಾನು ಮತ್ತೆ ಊರಿಗೆ ಹೋಗಿ ಬರ್ತಾನೆ ಆಟೋತಿಗೆ. ಬಂದಮೇಲೆ ಹೋಗೋಣಂತೆ. ಮತ್ತೆ ಬರ್ತಾನೆ ತಗೋ ನಾನು. ಆತು ಅಡುಗೆಲ್ಲ ಆದಂಗೆ ಆತು. ಒಲಿನೂ ಕಳವೇನಿ ಎಲ್ಲ ಅದನ್ನ ತುಂಬ್ಕೊಂಡ್ ಪಲ್ಯ ಅದನ್ನ ಎಲ್ಲ ರೊಟ್ಟಿ ಬಿಟ್ಟು ತೌಡು ತುಂಬ್ಕೊಂತಾನೆ. ಇಲ್ಲಕ್ರಿ ಇವರು ಮತ್ತೆ ಹೊತ್ತಾತು ಅಂದಂಗೆ ಹೋಗಿದ್ದಾರೆ.